ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಓಲಾ ಕಂಪನಿಯ ಸಿಬ್ಬಂದಿ ಸುಸೈಡ್, ಸಿಇಒ ವಿರುದ್ಧ ಎಫ್ಐಆರ್. ಓಲಾ ಎಲೆಕ್ಟ್ರಿಕ್ ಕಂಪನಿಯ ಇಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಓಲಾ ಕಂಪನಿ ಸಿಬ್ಬಂದಿ ಸುಸೈಡ್ ಮಾಡಿಕೊಂಡಿರೋದು. ಓಲಾ ಎಲೆಕ್ಟ್ರಿಕ್ ಕಂಪನಿಯ ಇಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೆ ಅರವಿಂದ್ ಎಂಬಾತ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರೋದು. ಹತ್ಯೆ ವೇತನ ನೀಡದೆ ಕಿರುಕುಳ ನೀಡಿರುವಂತಹ ಆರೋಪ. ಓಲಾ ಸಂಸ್ಥೆ ಸಿಇಒ ಭವೇಶ್ ಅಗರ್ವಾಲ್ ಮತ್ತು ಹಿರಿಯ ಸಿಬ್ಬಂದಿ ಸುಬ್ರತ್ ಕುಮಾರ್ ದಾಸ್ ವಿರುದ್ಧ ಕೇಸ್. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಓಲಾ ಕಂಪನಿ ಸಿಬ್ಬಂದಿ ಸುಸೈಡ್ ಮಾಡಿಕೊಂಡಿರೋದು. ಸಿಇಒ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಓಲಾ ಎಲೆಕ್ಟ್ರಿಕ್ ಕಂಪನಿಯ ಇಂಜಿನಿಯರ್ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಹೆಸರು ಕೆ ಅರವಿಂದ್ ಅಂತ. ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರಣ ಏನು ಅಂತಂದ್ರೆ ಭತ್ಯೆ ವೇತನ ನೀಡದೆ ಕಿರುಕುಳ ಕೊಡ್ತಾ ಇದ್ರು ಅಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಓಲಾ ಸಂಸ್ಥೆ ಸಿಇಒ ಭವೇಶ್ ಅಗರ್ವಾಲ್ ಹಾಗೆ ಹಿರಿಯ ಸಿಬ್ಬಂದಿ ಸುಬ್ರತ್ ಕುಮಾರ್ ದಾಸ್ ಇವರ ವಿರುದ್ಧ ಕೇಸ್ ದಾಖಲಾಗಿದೆ. ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರೋದು. ಸಾವಿನ 2 ದಿನಗಳ ನಂತರ ಅಕೌಂಟ್ಗೆ ಬಂದಿತ್ತು ಹಣ. ಸೆಪ್ಟೆಂಬರ್ 28ಕ್ಕೆ ಸುಸೈಡ್ ಮಾಡಿಕೊಂಡಿದ್ದಂತ ಅರವಿಂದ್ ಆತ್ಮಹತ್ಯೆ ಮಾಡಿಕೊಂಡ 2 ದಿನಗಳ ನಂತರ ಅಕೌಂಟ್ಗೆ ಹಣ ಬಂದಿತ್ತು. ಸೆಪ್ಟೆಂಬರ್ 28ಕ್ಕೆ ಅರವಿಂದ್ ಸುಸೈಡ್ ಮಾಡ್ಕೊಂಡಿರ್ತಾರೆ. ಭತ್ಯೆ ವೇತನ ಯಾವುದು ಕೊಡ್ತಾ ಇಲ್ಲ, ಕಿರುಕುಳ ಕೊಡ್ತಿದ್ದಾರೆ ಅಂತ. ಆದ್ರೆ 30ನೇ ತಾರೀಕು 17,46,000 ಹಣ ಖಾತೆಗೆ ಬಂದಿದೆ. ಕಂಪ್ನಿಯಿಂದ ಅರವಿಂದ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ಅನುಮಾನದಿಂದ ಕಂಪ್ನಿಯವರನ್ನ ಪ್ರಶ್ನೆ ಮಾಡಿದಂತ ಕುಟುಂಬ, HR ಮತ್ತು ಸಿಬ್ಬಂದಿಯಿಂದ ಅಸ್ಪಷ್ಟವಾದಂತಹ ಮಾಹಿತಿ ಬಂದಿದೆ ಅಂತ ಗೊತ್ತಾಗಿದೆ. ಆಗ ಅರವಿಂದ್ ರೂಮ್ನಲ್ಲಿ ಸಿಕ್ಕಿತ್ತು ಡೆತ್ ನೋಟ್. ಸುಮಾರು 28 ಪುಟಗಳ ಡೆತ್ ನೋಟ್ ಅನ್ನ ಬರೆದಿದ್ದ ಅರವಿಂದ್, ನೀಡಬೇಕಾದಂತಹ ಭತ್ಯೆ ಮತ್ತು ವೇತನ ನನಗೆ ಕೊಡದೆ ಸತಾಯಿಸ್ತಾ ಇದ್ರು ಅಂತ ಆ ಡೆತ್ ನೋಟ್ನಲ್ಲಿದೆ. ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಜ್ವಲ್, ಏನಿದು ಡೆತ್ ನೋಟ್ನಲ್ಲಿ ಏನಿತ್ತು ವಿಚಾರ, ಜೊತೆಗೆ ಈ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿರುವಂಥ ಡೇಟ್ ಏನಿದೆ ಅಲ್ಲೂ ಕೂಡ ಒಂದಷ್ಟು ಡಿಲೇ ಆಗಿರುವಂಥದ್ದು, ಅಥವಾ ಏನಾಗಿತ್ತು ಈ ಕಾರಣಕ್ಕೆ ಅಂತ, ಯಾಕೆ ಬಂದಿರಲಿಲ್ಲ ಅಮೌಂಟ್ ಅನ್ನೋದು? ಅವಿನಾಶ್, 28ನೇ ತಾರೀಕು 9ನೇ ತಿಂಗಳು 2025ರಲ್ಲಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ರು ಅರವಿಂದ್ ಅನ್ನೋ ವ್ಯಕ್ತಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ವಿಷ ಸೇವಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾರೆ. ಸಾವನ್ನಪ್ಪಿದ ಬಳಿಕವಾಗಿ ಪೊಲೀಸರು UDR ಅನ್ನ ದಾಖಲೆ ಮಾಡ್ಕೊಂಡಿರ್ತಾರೆ. ಆದ್ರೆ ಕೆಲ ದಿನಗಳ ನಂತರ ಅವರ ಅಕೌಂಟ್ಗೆ, ಅಂದ್ರೆ ಸಾವಿನ 2 ದಿನಗಳ ನಂತರ 17,46,000 ಹಣ ಅವ್ರ ಅಕೌಂಟಿಗೆ ಬರುತ್ತೆ. ಈ ಬಗ್ಗೆ ಕುಟುಂಬದವ್ರು ಹೋಗಿ ಒಂದು ಕಂಪನಿಯ ವ್ಯವಸ್ಥಾಪಕರನ್ನ ಮತ್ತೆ ಕಂಪನಿಯ HR ಆಗಿರ್ಬೋದು ಮತ್ತೆ ಕಂಪನಿಗೆ ಸಂಬಂಧಪಟ್ಟವರನ್ನ ಕೇಳ್ತಾರೆ. ಮತ್ತೆ ಅವರು ಸಹಿತ ಮನೆಗೆ ಬಂದು ಅಸ್ಪಷ್ಟವಾದಂತ ಒಂದು ಮಾಹಿತಿಯನ್ನ ಕೊಡ್ತಾರೆ. ಹಣ ಏನಕ್ಕೆ ಕೊಟ್ರಿ, ಏನು ಎತ್ತ ಅಂತ ಅನ್ಕೊಂಡು. ಆದ್ರೆ ಕರೆಕ್ಟ್ ಆದ ಕ್ಲಾರಿಟಿಯನ್ನ ಕೊಡೋದಿಲ್ಲ. ಇದಾದ್ಮೇಲೆ ಇವರು ಮೃತನ ರೂಮ್ ನಲ್ಲಿ ಪರಿಶೀಲನೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಒಂದು 28 ಪುಟಗಳ ಒಂದು ಡೆತ್ ನೋಟ್ ಸಿಗುತ್ತೆ. ಆ ಡೆತ್ ನೋಟ್ ನ ಇಲ್ಲಿ ಪ್ರಮುಖವಾಗಿ ಇದ್ದಂತ ಅಂಶ ಏನಂತ ಅಂದ್ರೆ, ಸುಬ್ರತ್ ಕುಮಾರ್ ದಾಸ್ ಅಂತ ಹೇಳಿ ಇವರು ಅಲ್ಲಿ ಇಂಜಿನಿಯರಿಂಗ್ ವಿಭಾಗದ ಹೆಡ್ ಆಗಿದ್ದಾರೆ. ಮತ್ತೆ ಭವೇಶ್ ಅಗರ್ವಾಲ್ ಅಂತ ಹೇಳಿ CEO ಏನಿದ್ದಾರೆ, ಇವರಿಬ್ರು ಸಹಿತ ಕೆಲಸದ ವಿಚಾರವಾಗಿ ಒತ್ತಡವನ್ನ ಹಾಕಿದ್ದಾರೆ. ಮತ್ತೆ ನೀಡಬೇಕಾದಂತ ಸಂಬಳ ಮತ್ತೆ ಭತ್ಯೆಯನ್ನ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನೀಡಿಲ್ಲ. ಹೀಗಾಗಿ ಬೇಸತ್ತು ಇವರ ಕಿರುಕುಳದಿಂದ ಸಾಕಾಗಿ ಅದನ್ನ ಫೇಸ್ ಮಾಡಕ್ಕಾಗೇ ತಾನು ಸಾವನ್ನಪ್ಪಿದ್ದೀನಿ ಅನ್ನೋ ರೀತಿಯಲ್ಲಿ ಒಂದು 28 ಪುಟಗಳ ವಿಸ್ತಾರವಾದಂತ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ. ಈ ಡೆತ್ ನೋಟ್ ಸಿಕ್ಕ ಬಳಿಕವಾಗಿ ಅವರ ಕುಟುಂಬಸ್ಥರು, ಅಂದ್ರೆ ಅರವಿಂದ್ ಅವರ ಕುಟುಂಬಸ್ಥರು ಒಂದು ದೂರನ್ನ ಕೊಡ್ತಾರೆ. ಆ ದೂರನ್ನ ಕೊಟ್ಟ ಅನ್ವಯವಾಗಿ ಆ ದೂರಿನ ಹಿನ್ನೆಲೆಯಲ್ಲಿ ಅದನ್ನ ಆಧಾರವಾಗಿ ಇಟ್ಕೊಂಡು BNS ಕಾಯ್ದೆ 108ರ ಅಡಿಯಲ್ಲಿ ಪ್ರಕರಣವನ್ನು ದಾಖಲೆ ಮಾಡ್ತಾರೆ. FIR ನಲ್ಲಿ ಪೊಲೀಸರು ಮೆನ್ಷನ್ ಮಾಡ್ತಾರೆ, ಸುಬ್ರತ್ ಕುಮಾರ್ ದಾಸ್ A1, ಭವೇಶ್ ಕುಮಾರ್ ಅಗರ್ವಾಲ್ A2 ಅಂತ. ಸುಬ್ರತ್ ಕುಮಾರ್ ದಾಸ್ A1 ಮಾಡಿದ್ರೆ ಭವೇಶ್ ಅಗರ್ವಾಲ್ ಅಂದ್ರೆ ಆ ಕಂಪನಿಯ CEO ಅನ್ನ A2 ಮಾಡ್ತಾರೆ. ಕಂಪನಿಯನ್ನೇ A3 ಮಾಡಿ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ಇದರ ಹೆಚ್ಚಿನ ತನಿಖೆಯನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೆ ಕುಟುಂಬಸ್ಥರು ಸಹಿತ ಈ ಹಂತದಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ಲಿಕ್ಕೆ ತಯಾರಿ ಇಲ್ಲ. ಧನ್ಯವಾದ ಪ್ರಜ್ವಲ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH